ಚುನಾವಣೆಗೆ ಪ್ರಧಾನಿ ಮೋದಿ ರಣತಂತ್ರವನ್ನು ಹೆಣಿತಿದ್ದಾರೆ. ನಿನ್ನೆ ರಾತ್ರಿ CWC ಮೀಟಿಂಗ್ ಆಗಿತ್ತು. CC ಮೀಟಿಂಗ್ನಲ್ಲಿ ಬಹಳ ಸುದೀರ್ಘವಾದಂಥ ಚರ್ಚೆ ಆಯಿತು. ಅದಲ್ಲದೆ ಪ್ರಧಾನಿ ಮೋದಿಯವರ ನಿವಾಸದಲ್ಲೂ ಕೂಡ ಮೋದಿ, ನಡ್ಡಾ ಮತ್ತು ಅಮಿತ್ ಶಾ ಸತತ 5 ಗಂಟೆಗಳ ಮೀಟಿಂಗ್ ಅನ್ನು ನಡೆಸಿದ್ರು. 370 ಸ್ಥಾನಗಳಿಗೆ ಬಹುತೇಕ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಆ ಪೈಕಿ 100ರಲ್ಲಿ 130 ಅಭ್ಯರ್ಥಿಗಳನ್ನು ಇವತ್ತೇ ರಿಲೀಸ್ ಮಾಡ್ತಾರೆ. ಮೊದಲ ಪಟ್ಟಿ ಬಿಜೆಪಿಯಿಂದ ಇವತ್ತು ಪ್ರಕಟ ಆಗೋ ಸಾಧ್ಯತೆ ಇದೆ. CC ಸಭೆಗೂ ಮುನ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ. ಅದಾದ್ಮೇಲೆ CC ಸಭೆ, 7 ರಾಜ್ಯಗಳ ಪ್ರಮುಖರು ಈ ಸಭೆಯಲ್ಲಿದ್ದರು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತೆಲಂಗಾಣ ಮತ್ತು ಕೇರಳ ಈ 7 ರಾಜ್ಯಗಳ ಪ್ರಮುಖರು ಈ ಸಭೆಯಲ್ಲಿ ಹಾಜರಾಗಿದ್ರು. ಪ್ರಮುಖ ರಾಜ್ಯಗಳ ಪ್ರಮುಖ ಕ್ಷೇತ್ರಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ. ಅದರಲ್ಲೂ ಮೊದಲನೇ ಪಟ್ಟಿಯಲ್ಲಿ ಬಹುತೇಕ VIPಗಳ ಹೆಸರು ಘೋಷಣೆ ಆಗೋ ಸಾಧ್ಯತೆ ಇದೆ. ಗಣ್ಯ ನಾಯಕರುಗಳು ಪ್ರಧಾನಿ ಮೋದಿ, ಅಮಿತ್ ಶಾ ಇವರೆಲ್ಲ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥ ವಿಚಾರ ಇವತ್ತು ರಿಲೀಸ್ ಆಗಬಹುದು. 120ರಿಂದ 130 ಜನರ ಮೊದಲನೇ ಪಟ್ಟಿ ರೆಡಿ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದನ್ನು ರಿಲೀಸ್ ಮಾಡಬಹುದು. ಪ್ರತಿ ಜಿಲ್ಲೆಯ ಕನಿಷ್ಠ 10 ಕ್ಷೇತ್ರಗಳನ್ನು ಈ ಲಿಸ್ಟ್ನಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಕರ್ನಾಟಕದಿಂದಲೂ ಕೂಡ 10ರಿಂದ 13 ಹೆಸರುಗಳಿಗೆ 13 ಕ್ಷೇತ್ರಗಳಿಗೆ ಹೆಸರುಗಳು ಘೋಷಣೆ ಆಗೋ ಸಾಧ್ಯತೆ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಗುಡ್ ಮಾರ್ನಿಂಗ್. ನಿನ್ನೆ ತಡರಾತ್ರಿವರೆಗೂ ಮೀಟಿಂಗ್ ನಡೀತು. ಏನೆಲ್ಲ ಚರ್ಚೆ ಆಯಿತು? ನಿನ್ನೆನೇ ಮೀಟಿಂಗ್ ಮುಗಿತಿದ್ದಂಗೆ ಪಟ್ಟಿ ಅನೌನ್ಸು ಅಂತ ಕೇಳಿದ್ವಿ. ಯಾಕೆ ಪೋಸ್ಟ್ಪೋನ್ ಆಯಿತು? ಯಾವಾಗ ಪಟ್ಟಿ ರಿಲೀಸ್ ಆಗಬಹುದು? ಸಂತೋಷ್, ವೆರಿ ಗುಡ್ ಮಾರ್ನಿಂಗ್ ಪ್ರಣತ್. ಸಹಜವಾಗಿ ಬಿಜೆಪಿ ತನ್ನ ಚುನಾವಣಾ ಸಮಿತಿ ಸಭೆಯನ್ನ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ನಡೆಸಿದೆ. ಆದ್ರೆ ಸಹಜವಾಗಿ 15 ರಾಜ್ಯಗಳ ಬಹುತೇಕ ಈ ಹಿಂದೆ 2014 ಮತ್ತು 19ರಲ್ಲಿ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸಿತ್ತು ಅಂತಹ ಕ್ಷೇತ್ರಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಸಹಜವಾಗಿ ಉಳಿದಂತೆ ಮೊದಲ ಒಂದು ಲಿಸ್ಟ್ ಅನ್ನ ಸಭೆಯ ಬಳಿಕ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅದನ್ನ ಬಹುತೇಕ ಇವತ್ತಿನ ಸಂಜೆ ವೇಳೆಗೆ ಒಂದು ವೇಳೆ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಂದು ವೇಳೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದೆ. ಅದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಕೌನ್ಸಿಲ್ ಸಚಿವರುಗಳ ಸಭೆಯನ್ನು ಕೂಡ 3ನೇ ತಾರೀಕು ಕರೆದಿರುವಂತದ್ದು. ಅದಾದ ಬಳಿಕ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಉಳಿದಂತೆ ಬಹುತೇಕ ಉತ್ತರ ಭಾರತದ ರಾಜ್ಯಗಳಲ್ಲಿ ಸಂಪೂರ್ಣವಾದಂತಹ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಬಹುಮತ ಪಡೆದುಕೊಳ್ಳುವಂತಹ ನಿಟ್ಟಿನಿಂದಾಗಿ ಚರ್ಚೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಗುಜರಾತ್ ಇರ್ಬೋದು, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ ಹೀಗೆ ಹಲವು ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಅಷ್ಟೂ ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಮೆರೆಯಬೇಕು ಅನ್ನೋದ್ರ ಬಗ್ಗೆ ಯಾವ ಕ್ಷೇತ್ರಗಳಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಸೋಲನ್ನ ಅನುಭವಿಸಲಾಗಿತ್ತು ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅಂತಹ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಒಂದು ಒಲವನ್ನ ಬಿಜೆಪಿ ಚುನಾವಣಾ ಸಮಿತಿಯ ಸಭೆಯಲ್ಲೂ ಕೂಡ ಚರ್ಚೆನ ಮಾಡಲಾಗಿದೆ. ಜೊತೆಗೆ ಆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ರು. ಅವರವರ ಅಭಿಪ್ರಾಯಗಳನ್ನ, ಸಲಹೆಗಳನ್ನ, ಮಾರ್ಗದರ್ಶನ ಕೂಡ ಚುನಾವಣಾ ಸಮಿತಿಯ ಸಭೆ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ಮೊದಲ ಪಟ್ಟಿಯಲ್ಲಿ ಅಗ್ರಗಣ್ಯ ಬಿಜೆಪಿ ಕೇಂದ್ರ ನಾಯಕರುಗಳ ಹೆಸರುಗಳು ಇರಲಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಕಳೆದ ಬಾರಿ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡಿದಂತ ಅಮಿತ್ ಶಾ ಮತ್ತೆ ಗಾಂಧಿನಗರದಿಂದ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಉಳಿದಂತೆ ವಾರಾಣಸಿಯಿಂದ ಸ್ಪರ್ಧೆ ಮಾಡ್ತಿದ್ದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ದಕ್ಷಿಣ ಭಾರತದ ಹೆಚ್ಚಿನ ಒಲವನ್ನು ಕೂಡ ತೋರದಂತೆ ಕಾಣ್ತಾ ಇದೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಅಂದ್ರೆ ತಮಿಳುನಾಡಿನ ಯಾವ್ದಾದ್ರು ಒಂದು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ವಾರಾಣಸಿಯ ಜೊತೆಗೆ ದಕ್ಷಿಣ ಭಾರತದಲ್ಲಿ 2 ಕ್ಷೇತ್ರಗಳ ಬಗ್ಗೆ ಕೂಡ ಒಲವನ್ನ ತೋರಿಸ್ತಿದ್ದಾರೆ. ಉಳಿದಂತೆ ರಾಜ್ಯಸಭೆಯಲ್ಲಿ ಇರುವಂತಹ ಕೇಂದ್ರದ ಬಹುತೇಕ ಸಚಿವರುಗಳಿದ್ದಾರೆ. ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್, ಪಿಯೂಷ್ ಗೋಯಲ್ ಹೀಗೆ ಹಲವು, ನಿರ್ಮಲಾ ಸೀತಾರಾಮನ್, ರಾಜೀವ್ ಚಂದ್ರಶೇಖರ್ ಇವರುಗಳ ಹೆಸರನ್ನ ರಾಜ್ಯಸಭೆಗೆ ಈ ಬಾರಿ ಮರು ನೇಮಕವನ್ನು ಕೂಡ ಮಾಡಲಾಗಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಕೂಡ ಲೋಕಸಭೆ ಮೊದಲ ಲಿಸ್ಟ್ ನಲ್ಲಿ ಕೆಲವೊಂದಿಷ್ಟು ರಾಜ್ಯಗಳಿಂದ ಸ್ಪರ್ಧೆ ಮಾಡೋದಕ್ಕೂ ಕೂಡ ಅವಕಾಶಗಳನ್ನ ಕಲ್ಪಿಸುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.